ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ಫಾಲ್ಗುಣ ಮಾಸ, ಕೃಷ್ಣ ಪಕ್ಷ, ತ್ರಯೋದಶಿ ತಿಥಿ, ಧನಿಷ್ಠ ನಕ್ಷತ್ರ, ಸೋಮವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಸಿಎಂ ಕ್ಷೇತ್ರವಾದ ಮೈಸೂರಿನಲ್ಲೇ ನಿಮಾನ್ಸ್ ಆಸ್ಪತ್ರೆ ನಿರ್ಮಾಣಕ್ಕೆ ರೈತರ ವಿರೋಧ. ಸರ್ಕಾರಿ ಜಾಗ ಇದ್ದರೂ ಕೃಷಿ ಭೂಮಿಯನ್ನೇ ಆಯ್ಕೆ ಮಾಡಿರುವುದಕ್ಕೆ ಆಕ್ರೋಶ. ವಿಶ್ವೇಶ್ವರಯ್ಯ ಓದಿದ ಶಾಲೆಗೆ ವಕ್ಫ್ ನಮ್ಮದು ಅಂತ ಬೋರ್ಡ್ ಹಾಕಿದ್ದಾರೆ ಎಂದು ಪ್ರಶ್ನಿಸಿದ ಆರ್ ಅಶೋಕ್. ವಕ್ಫ್ ಆಸ್ತಿ ಬಗ್ಗೆ ಉತ್ತರಿಸಿದ ಸಚಿವ ಜಮೀರ್. ಈ ಸದನ ನಡೆಯುವುದು ಮಂತ್ರಿಗಳಿಗಾಗಿ ಅಲ್ಲ, ಶಾಸಕರಿಗಾಗಿ. ಉತ್ತರ ಕೊಡುವವರೆಗೂ ನಾನು ಸದನ ನಡೆಸಲ್ಲ ಎಂದು ಕಾಂಗ್ರೆಸ್ ಸಚಿವರ ವಿರುದ್ಧ ಗರಂ ಆಗಿ ಎದ್ದು ಹೋದ ಸ್ಪೀಕರ್. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಕೆಆರ್ ನಗರ ತಾಲೂಕು ಆಡಳಿತದ ಕಾರ್ಯವೈಖರಿಯನ್ನು ವಿರೋಧಿಸಿ ರೈತ ರಾಮ್ ಪ್ರಸಾದ್ ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದರು. ರೈತರು ಹಾಗೂ ಸಾರ್ವಜನಿಕರ ಸಮಸ್ಯೆಗಳಿಗೆ ತಾಲೂಕು ಕಚೇರಿಯಲ್ಲಿ ಸ್ಪಂದನೆ ಇಲ್ಲದೆ ಅಧಿಕಾರಿಗಳು ನಿದ್ದೆ ಮಾಡುತ್ತಿರುವಂತೆ ವರ್ತಿಸುತ್ತಿದ್ದಾರೆ ಎಂದು ಆರೋಪಿಸಿ ಅವರು ತಾಲೂಕು ಕಚೇರಿ ಎದುರು ನಿದ್ದೆ ಮಾಡುವ ಮೂಲಕ ಏಕಾಂಗಿಯಾಗಿ ಚಳುವಳಿ ನಡೆಸಿದರು. ಈ ಘಟನೆ ಗಮನ ಸೆಳೆದಿದ್ದು ಸ್ಥಳೀಯರು ಸಹ ಬೆಂಬಲ ವ್ಯಕ್ತಪಡಿಸಿದರು. ವಿಷಯ ತಿಳಿದು ಸ್ಥಳಕ್ಕೆ ಬಂದ ತಾಲೂಕು ದಂಡಾಧಿಕಾರಿ ಸುರೇಂದ್ರಮೂರ್ತಿ ಹಾಗೂ ಪೊಲೀಸ್ ಇನ್ಸ್ಪೆಕ್ಟರ್ ಶಿವಪ್ರಕಾಶ್ ರೈತನೊಂದಿಗೆ ಮಾತುಕತೆ ನಡೆಸಿದರು. ರೈತನ ಮನವಿಯನ್ನು ರಾಜ್ಯ ಸರ್ಕಾರದ ಗಮನಕ್ಕೆ ತರಲಾಗುತ್ತದೆ ಎಂದು ಭರವಸೆ ನೀಡಿದ ಬಳಿಕ ಪ್ರತಿಭಟನೆ ತಾತ್ಕಾಲಿಕವಾಗಿ ಅಂತ್ಯಗೊಂಡಿತು. ನಾನು ಅಪಾಯುನಿ ಅಂತ ಹತ್ತಿಕ್ತಾ ಇದ್ದೀರಾ ಸ್ವಾಮಿ, ನೀವೇನೇ ಮನವಿ ಇದ್ದು ಸಹ ನೀವೇನೇ ಬೇಡಿಕೆ ಇದ್ದು ಸಹ ನಮ್ಮ ಗಮನಕ್ಕೆ ತನ್ನಿ. ನಾವು ಸರ್ಕಾರ ಗಮನ ಸೆಳೆತೀವಿ, ಸರ್ಕಾರ ಗಮನ ಸೆಳೆತೀವಿ, ಡಿ ಸಿ ಸಾಹೇಬ್ ಕಳಿಸ್ತೀವಿ, ಎಲ್ಲ ಕಳಿಸಿ ಏನಿದೆ ನ್ಯಾಯಯುತವಾಗಿ ಬೇಡಿಕೆ ಖಂಡಿತವಾಗಿ ನಿಯಮಾನುಸಾರ. ನಮ್ಮ ತಾಲೂಕಿನ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಜಡ್ಡುಗಟ್ಟಿದೆ ಮತ್ತು ಕುಸಿದಿದೆ. ಕಾರಣ ಇಷ್ಟೇ, ನಮ್ಮ ರೈತರು APMCಗೆ ಭತ್ತ ಬಿಟ್ಟು 2 ತಿಂಗಳಾಗದೆ ₹1 ದುಡ್ಡು ಬಿಡುಗಡೆ ಆಗಿಲ್ಲ. ಮತ್ತು ಸಿದ್ದರಾಮಯ್ಯನವರು ಮಾತೆತ್ತಿದ್ರೆ ಅನ್ನಭಾಗ್ಯ ಅಂತ ಹೇಳ್ತಾರೆ, ಆದರೆ ನಮ್ಮದು KR ನಗರ ತಾಲೂಕು ಭತ್ತದ ಕಣಜ ಭತ್ತ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿಲ್ಲ ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ. ಮತ್ತು 24 ಗಂಟೆಗೆ 10,500 ಬಾರ್ ಲೈಸೆನ್ಸನ್ನು ರಿನ್ಯೂವಲ್ ಮಾಡಿದ್ದಾರೆ. ಆದರೆ ಪ್ರತಿಯೊಂದು ಪಂಚಾಯತಿಗೊಂದು ಗ್ರಂಥಾಲಯ ಕೊಡಲಿಕ್ಕೆ ಈ ಸರ್ಕಾರದಲ್ಲಿ ಆಗಿಲ್ಲ. ಮತ್ತು ನಮ್ಮ ತಾಲೂಕಿನಲ್ಲಿ 100 ಜನ ನಿರುದ್ಯೋಗಿಗಳಿದ್ದಾರೆ, ಲಕ್ಷಾಂತರ ಜನ ಪದವೀಧರರಿದ್ದಾರೆ. ಇವರ ಪರವಾಗಿ ಉದ್ಯೋಗವನ್ನು ನೀಡಲಿಕ್ಕೆ ಸರ್ಕಾರ ಕೈಲಾಗಿಲ್ಲ. ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಏಕೈಕ ಸಕ್ಕರೆ ಕಾರ್ಖಾನೆ ಚುಂಚನಕಟ್ಟೆ ಶ್ರೀರಾಮ ಸಕ್ಕರೆ ಕಾರ್ಖಾನೆಯನ್ನು ಬಾಗ್ಲಾಕ್ಸಿರೋದೇ ಮುಖ್ಯಮಂತ್ರಿಗಳ ಸಾಧನೆ. ಆದ್ರಿಂದ ಮತ್ತು KR ನಗರ ತಾಲೂಕು ಆಡಳಿತದಲ್ಲಿ ಜನನ ಮರಣ ಪ್ರಮಾಣ ಪತ್ರ ಸಾಕೇನೆ ಬಾಗ್ಲಾಕ್ಬಿಟ್ಟಿದ್ದಾರೆ. ಮತ್ತು ಪಂಚಾಯಿತಿಗಳಲ್ಲಿ ಈ ಸ್ವತ್ತು ಸಿಗ್ತಾ ಇಲ್ಲ. ಆದ್ರಿಂದ ವಿವಿಧ ಬೇಡಿಕೆ ಈಡೇರಿಸುವಂತೆ ಸರ್ಕಾರದ ಗಮನ ಸೆಳೆಯಲು ನಿದ್ದೆ ಮಾಡುವ ಸರ್ಕಾರಕ್ಕೆ ನಿದ್ದೆ ಮಾಡೋ ಚಳವಳಿಯನ್ನು ಹಮ್ಮಿಕೊಳ್ಳಲಾಗಿದೆ. ಸಿಎಂ ಕ್ಷೇತ್ರದಲ್ಲೇ ನಿಮಾನ್ಸ್ ಆಸ್ಪತ್ರೆ ನಿರ್ಮಾಣಕ್ಕೆ ರೈತರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ. ಮೈಸೂರಿನ ರಿಂಗ್ ರೋಡ್ ಪಕ್ಕದ ಗುಡುಮಾದನಹಳ್ಳಿ ಗ್ರಾಮದಲ್ಲಿ ಸುಮಾರು 20 ಎಕರೆ ಕೃಷಿ ಭೂಮಿಯನ್ನು ಆಸ್ಪತ್ರೆ ನಿರ್ಮಾಣಕ್ಕಾಗಿ ಗುರುತಿಸಿರುವುದಕ್ಕೆ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಳವಾಯಿ ಕೆರೆ ನೀರಿನ ಆಧಾರದಲ್ಲಿ ವರ್ಷಪೂರ್ತಿ ಕೃಷಿ ನಡೆಸುತ್ತಿರುವ 80ಕ್ಕೂ ಹೆಚ್ಚು ಕುಟುಂಬಗಳು ಈ ಭೂಮಿಯ ಮೇಲೆ ಅವಲಂಬಿತರಾಗಿದ್ದು ಯಾವುದೇ ಕಾರಣಕ್ಕೂ ಜಮೀನು ಬಿಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಮೈಸೂರಿನ ಸುತ್ತಮುತ್ತ ಸಾಕಷ್ಟು ಸರ್ಕಾರಿ ಜಾಗ ಇದ್ದರೂ ರೈತರ ಕೃಷಿ ಭೂಮಿಯನ್ನೇ ಆಯ್ಕೆ ಮಾಡಿರುವುದಕ್ಕೆ ಸರ್ಕಾರದ ಕ್ರಮದ ವಿರುದ್ಧ ಪ್ರಶ್ನೆಗಳು ಕೇಳಿಬಂದಿವೆ. ಕೃಷಿ ಭೂಮಿಯನ್ನು ಉಳಿಸಬೇಕು ಎಂದು ರೈತರು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ನಮ್ಮ ತಾತನ ಕಾಲದಿಂದ ನಾವು ಬೆಳ್ಕೊಂಡು ಬರ್ತಾ ಇದೀವಿ. ಈ ಭೂಮಿನ ಕಿತ್ಕೊಳ್ಳಕ್ಕೆ ಅಂತ ನಿಮ್ಯಾನ್ಸ್ ಅಂತ ಒಂದು ಆಸ್ಪತ್ರೆನ ಇಲ್ಲಿ ರೂಪಿಸ್ತಾ ಇದಾರೆ. ಈ ರೂಪಿಸ್ತಾರ ನಿಮ್ಯಾನ್ಸ್ ಈ ನೀರೊಳಗೆ ಕಟ್ಬೋದಾ? ಈ ಕಟ್ಟಕ ಯೋಗ್ಯತೆ ಆಗದ ಸ್ಥಳ ಇದು. ಈ ಎಲ್ಲೋದ್ರು ಅಲ್ಲಲ್ಲೇ ಊದ್ಕೊಂಡು ಬದಿ ಗೋರ್ಕೊಂಡು ಕೆಲಸ ಮಾಡ್ತಾರೆ. ನಮ್ಮ ಇದರಲ್ಲಿ ನಿಮ್ಯಾನ್ಸ್ ಅನ್ನೋರು ಇಲ್ಲಿ ಬಂದು ನಾವು ಹಾಸ್ಪಿಟ್ಲ್ ಕಟ್ತೀವಿ ಅಂತ ಇದು ಮಾಡ್ತಾ ಇದ್ದಾರೆ. ಇದು ಸೂಕ್ತವಾದ ಜಾಗನ ನೀವೇ ನೋಡಿ ತಿಳಿಸಿ ಸಹ ಅವ್ರಿಗೆ. ಇದು ದಳವೆ ಕೆರೆ ಏನೋ ಕೆರೆಯಿಂದ ಬರ್ತದೆ ಸಹ, ಅದು ಅಲ್ಲಿಂದ ಬಂದು ನಮ್ಗೆ ಇಲ್ಲಿ ಇದು ಮಾಡ್ಬೋದು. ಆ ಕೆರೆಯಿಂದ ತಾವು ವ್ಯವಸಾಯ ಮಾಡ್ತಾ ಇದ್ದೀರಾ? ಈ ಕೊಳಚೆ ನೀರಲ್ಲಿ ವ್ಯವಸಾಯ ಮಾಡ್ಕೊಂಡು ನಾವು ಇದು ಮಾಡ್ತಾ ಇದ್ರು ಅವ್ರು ಇದು ಮಾಡ್ತಾ ಇಲ್ಲ ನೋಡಿ ಸರ್. ತಿರಸ್ಕಾರ ಮಾಡ್ಬಿಟ್ಟು ನನ್ನ ನಾಳೆ ಏನು ಪೊಲೀಸ್ ಕರ್ಕೊಂಡ್ಬಂದು ಎದುರಿಸ್ತೀವಿ ಬೇರಿಸ್ತೀವಿ ಅಂತ ಇದು ಮಾಡಕ್ಕೆ ಹೊರಟಿದ್ದಾರೆ. ಅದಕ್ಕೇನು ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಈಗ ರೈತ ಸಂಘದವ್ರು ಕರ್ಕೊಂಡು ಬಂದು ಇದೊಂದು ಇದು ಮಾಡ್ತಾ ಇದೀವಿ. ಒಂದ್ ವೇಳೆ ಜಾಗ ಬಿಟ್ಕೊಡಿ ಅಂದ್ರೆ ಬಿಟ್ಕೊಡ್ತೀರಾ ಸರ್? ಬಿಟ್ಕೊಡಕ್ ಆಗಲ್ಲ ಅಂತಾನೆ ಇದೆಲ್ಲ ಇದು ಮಾಡ್ತಾ ಇರೋದು. ದಳವಾಯಿ ಕೆರೆ ಅಂತ ಹೇಳ್ಬಿಟ್ಟು ನೀರಾವರಿ ಜಮೀನಿದು. ಇಲ್ಲಿ ಬೆಟ್ಟ ತಪ್ಪಲ ಇರೋದ್ರಿಂದ ಬೆಟ್ಟದಿಂದ ಎಲ್ಲ ನೀರು ಬರುತ್ತೆ.
ವರ್ಣಾ ಚಾನಲ್ ಬಿಟ್ಟಾಗ ವರ್ಣಾ ಚಾನಲ್ನಿಂದ ನೀರು ಬರುತ್ತೆ. ಎಲ್ಲ ಸೇರಿ 3 ಕಡೆಯಿಂದನೂ 365 ದಿನ 24 ಗಂಟೆ ನೀರಿರೋಂಥ ಜಾಗ ಸಂಬಳ. ಈ ಜಾಗದಲ್ಲಿ ನಾವು ಬದುಕು ಕಟ್ಕೊಂಡು ಹಸುಗಳು ಒಂದು 500-600 ಹಸುಗಳು ಕಟ್ಕೊಂಡಿದ್ದೀವಿ ಊರಲ್ಲಿ. ಒಂದು 800-900 ತೆಂಗಿನ ಮರಗಳಿದೆ. ಒಂದು 15-20 ಎಕರೆ ಭತ್ತ ಬೆಳೀತಾ ಇದೀವಿ ಸ್ವಾಮಿ. ಈ ಜಾಗಕ್ಕೆ ಇವತ್ತು ಏಕಾಏಕಿ ಸರ್ಕಾರದವರು ಯಾವುದೇ ಪರಿಶೀಲನೆ ಮಾಡ್ದೇನೆ, ಕಟ್ಟಡ ಕಟ್ಟಕ್ಕೆ ಯೋಗ್ಯವಾಗಿದೆಯಾ ಇಲ್ವಾ ಅಂತ ಒಂದು ಚೂರು ಪರಿಶೀಲನೆ ಮಾಡ್ದೇನೆ ಅವರ ಸ್ವಂತ ಇದರಿಂದ ಕೇಳ್ಕೊಂಡಿದ್ದು ಈಗ ಇವತ್ತು ಇದನ್ನ ಮಂಜೂರು ಮಾಡಿದ್ದಾರೆ ಸ್ವಾಮಿ. ಬಟ್ ಏನಾಗಿದೆ ಅಂದ್ರೆ ಹಿಂದೆ ನಮ್ಮ ತಾತ ನಮ್ಮ ತಂದೆ ಕಾಲದಿಂದ ಉಳುಮೆ ಮಾಡ್ಕೊ ಬರ್ಬೇಕಾದ್ರೆ ನಾವು ಅರ್ಜಿಗಳನ್ನ ಹಾಕ ಬಂದಿದ್ದೀವಿ ಸರ್ಕಾರಕ್ಕೆ. ಅವು ಹಾಕಿದಾಗ್ಲೂ ಸುಧಾ ನಮಗೆ ಬಗರುಕು ಆರ್ಟಿಸಿ ಅಂತ ಅಂದ್ಬಿಟ್ಟು ಹಂಗಾಮಿ ಆರ್ಟಿಸಿನೂ ಕೊಡ್ತಾರೆ ಒಂದು ಸ್ವಲ್ಪ ಜನಕ್ಕೆ ಇಡುವಳಿ ಜಾಗದಲ್ಲಿ. ಹಂಗಾಮಿ ಆರ್ಟಿಸಿ ಕೊಟ್ಟು ನಮಗೆ ಕಾಯಂ ಖಾತೆದಾರು ಮಾಡಲ್ಲ ನಮ್ಮನ್ನ. ಅದಾದ ನಂತರದಲ್ಲಿ ನಾವು ಅವತ್ತಿನ ಇವತ್ತು ಗಂಟೆ ದುಡಿಮೆ ಮಾಡ್ಕೊ ಬಂದ್ರು ಇವತ್ತು ಜನಗಳು ನಾವು ನೆಮ್ಮದಿಯಾಗಿ ಬಿಡಕ್ ಬರ್ತಾ ಇಲ್ಲ. ಈ ಕಟ್ಟಡ ಕಟ್ಟಕ್ಕೆ ಸೂಕ್ತವಾಗಿದ್ದಿದ್ರೆ ದಯವಿಟ್ಟು ನಮ್ದು ಸಹಕಾರ ಇರೋದು. ಅದು ಒಳ್ಳೆ ಪ್ರಾಜೆಕ್ಟ್ ನಾವ್ ಇಲ್ಲ ಅಂತ ಹೇಳ್ತಾ ಇಲ್ಲ. 100 ಬಂಜರು ಭೂಮಿಗಳಿದೆ, ಬೀಳು ಭೂಮಿಗಳಿದೆ, ಮುಳ್ಳು ಗಿಡಗಳಿರೋ ಜಾಗಗಳಿದೆ. ಅಲ್ಲಿ ಕಟ್ಟೋದ್ರಿಂದ 4 ಜನಕ್ಕೆ ಉದ್ಯೋಗ ಸಿಗುತ್ತೆ, ಅಭಿವೃದ್ಧಿ ಆಗುತ್ತೆ ಆ ಜಾಗ. ಬಟ್ ಇಲ್ಲಿ ಆಹಾರ ಧಾನ್ಯ ಉತ್ಪಾದನೆ ಮಾಡ್ತಿರೋಂಥ ಜಾಗ ಇದು. 24 ಗಂಟೆ ನೀರು ತುಂಬ ಈ ತರ ನೀರಾವರಿಲಿ ಕಟ್ಟಡ ಕಟ್ಟಿದ್ರೆ ನಾಳೆ ದಿನದಲ್ಲಿ ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಆಗುತ್ತೆ. ಮತ್ತೆ ಈ ಕಟ್ಟಡ ಕಟ್ಟೋದು ನಾಳೆ ದಿನ ಭದ್ರಾಗಿರ್ತದೆ, ಇದು ವ್ಯವಸ್ಥೆ ಕಟ್ಟಡ ಉಳ್ಕತ್ತದೆ ಅನ್ನೋದು ನಮ್ಗೆ ಇದಿಲ್ಲ. ಮತ್ತೆ ಇಲ್ಲಿ ಜನ ಕಟ್ಕೊಂಡಿರೋ ರೈತರಿಗೆ ಯಾವುದೇ ರೀತಿ ಮಾಹಿತಿ ಕೊಡ್ತಾರೆ. ಇವರು ಏಕಾಏಕಿ ನಮ್ಗೆ ಇದನ್ನ ಮಂಜೂರು ಮಾಡಿರೋದು ತುಂಬಾ ಶೋಚನೀಯ. ಇದು ಈಗ ಹಾಸನದ ಪ್ರಮುಖ ಸುದ್ದಿಗಳು. ಅರಕಲಗೂಡು ಪಟ್ಟಣದ ವಸತಿ ಹಾಗೂ ನಿವೇಶನ ರಹಿತ ಕುಟುಂಬಗಳಿಗೆ ಮನೆಗಳ ಸೌಲಭ್ಯ ಒದಗಿಸುವ ಉದ್ದೇಶದಿಂದ G+2 ಮಾದರಿಯಲ್ಲಿ ಮನೆಗಳನ್ನು ನಿರ್ಮಿಸಬೇಕು ಎಂದು ಶಾಸಕ ಎ. ಮಂಜು ಸರ್ಕಾರವನ್ನು ಒತ್ತಾಯಿಸಿದರು. ವಿಧಾನಸಭೆ ಅಧಿವೇಶನದಲ್ಲಿ ಚುಕ್ಕೆ ಗುರುತಿನ ಪ್ರಶ್ನೆ ಕೇಳುವ ಮೂಲಕ ಈ ವಿಷಯವನ್ನು ಅವರು ಸರ್ಕಾರದ ಗಮನಕ್ಕೆ ತಂದರು. ಅರಕಲಗೂಡು ಪಟ್ಟಣದಲ್ಲಿ ಸರ್ಕಾರ ಈಗಾಗಲೇ ಮೀಸಲಿಟ್ಟಿರುವ ಜಾಗದಲ್ಲಿ ಬಹುಮಹಡಿ ಮಾದರಿಯಲ್ಲಿ ಮನೆಗಳನ್ನು ನಿರ್ಮಿಸಿ ಬಡವರಿಗೆ ನೀಡುವಂತೆ ಮನವಿ ಮಾಡಿದರು. ಈ ಕುರಿತು ಸಚಿವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು ಅಗತ್ಯ ಕ್ರಮಗಳನ್ನು ಶೀಘ್ರದಲ್ಲೇ ಕೈಗೊಳ್ಳಲಾಗುತ್ತದೆ ಎಂದು ಭರವಸೆ ನೀಡಿದ್ದಾರೆ. ಇದರಿಂದ ಪಟ್ಟಣದ ವಸತಿ ಸಮಸ್ಯೆಗೆ ಪರಿಹಾರ ದೊರೆಯುವ ನಿರೀಕ್ಷೆ ವ್ಯಕ್ತವಾಗಿದೆ. ನಾನು ನಮ್ಮ ಅರಕಲಗೂಡಿನಲ್ಲಿ ವಸತಿ ರಹಿತ ಜನರಿಗೆ ನಿವೇಶನ ಮತ್ತು ಮನೆಯನ್ನ ಕಟ್ಕೊಡೋದಕ್ಕೆ ಒಂದು 3 ಪ್ರಶ್ನೆಯನ್ನ ಕೇಳಿದ್ದೆ. ಅವರ ಉತ್ತರದ ಪ್ರಕಾರ 143 ಜನ ವಸತಿ ರೈತರು, 1310 ಜನ ನಿವೇಶನ ರೈತರು ಅಂತ ಹೇಳಿ ಅವರೇ ಉತ್ತರವನ್ನ ಕೊಟ್ಟಿದ್ದಾರೆ. ನಾನು ಶಾಸಕನಾಗಿದ್ದಾಗ 13-14ರಲ್ಲಿ ಒಟ್ಟು 195 ಮನೆಗಳನ್ನ ಪೂರ್ಣಗೊಂಡಿದೆ ಅಂತ ಹೇಳಿ ಮಾಡಿದ್ದಾರೆ. ಅದು ನಿಜ. 21 ಮನೆ ಬಾಕಿ ಇದೆ, ಕಟ್ಟಿಲ್ಲ ಅಂತ ಹೇಳಿ. ಇನ್ನು 63 ಮನೆ ಪ್ರಾರಂಭನೆ ಮಾಡಿಲ್ಲ ಅಂತ ಹೇಳಿದ್ದಾರೆ. ಅದು ನಿಜ. ಈಗ ಎರಡನೇ ಪ್ರಶ್ನೆ, ಈ ನಮ್ಮ ಅರಕಲಗೂಡಿನಲ್ಲಿ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ಈ ಏಡಿ ಕಾಲೋನಿ ಮತ್ತು ಕೊಳಚೆ ಪ್ರದೇಶದಲ್ಲಿ ವಾಸವಾಗಿರ್ತಕ್ಕಂಥ ಕೆಲ್ಲೂರುಪೇಟೆ, ಮಾಚಗೋಡ್ನಹಳ್ಳಿ ಇದರಲ್ಲಿ 220 ಮನೆಗಳು ಮಂಜೂರಾಗಿದ್ದು ಎಲ್ಲ ಮನೆಗಳು ಪೂರ್ಣಗೊಂಡಿದೆ ಅಂತ ಹೇಳ್ತಾರೆ. ಅದು ಮಾನ್ಯ ಮಂತ್ರಿಗಳದು ಪೂರ್ಣಗೊಂಡಿಲ್ಲ, ಸ್ವಲ್ಪ ವಿಚಾರಿಸಬೇಕು ಅದನ್ನ. ಅದಾದ್ಮೇಲೆ ನಾನು ಮಂತ್ರಿ ಆಗಿದ್ದಾಗ ಫಾರಂ 53ನಲ್ಲಿ ರೈತರು ಅಪ್ಲೈ ಮಾಡಿದ್ರು. ವಾರ್ಡ್ ನಂಬರ್ 3ರಲ್ಲಿ ಸರ್ವೆ ನಂಬರು 241 ಮತ್ತು 9 ಎಕರೆ 10 ಗುಂಟೆ ಮತ್ತು 1 ಎಕರೆ 31 ಗುಂಟೆ, ಒಟ್ಟು 11 ಎಕರೆ 1 ಗುಂಟೆನಲ್ಲಿ ಈ ಜಾಗನ ನಿವೇಶನ ರೈತರಿಗೆ ಮನೆ ಕಟ್ಕೊಡ್ಬೇಕು ಅಂತ ಹೇಳಿ ಮಾಡಿದ್ದು. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಮಂತ್ರಿಗಳಿಗೆ ನಾವು ಮನವಿ ಮಾಡೋದಿಷ್ಟೇ, ಟೌನ್ ಲಿಮಿಟ್ಸ್ ಅಲ್ಲಿ ನೀವು ನಿವೇಶನಗಳನ್ನ ಬಡವರಿಗೆ ಕೊಟ್ರೆ ಅವ್ರಿಗೆ ದುಡ್ಡು ಇರೋದಿಲ್ಲ, ಕಟ್ಟಕ್ಕಾಗಲ್ಲ. ನನ್ನ ಮನವಿ ಏನು ಅಂದ್ರೆ G+3 ಆಧಾರದ ಮೇಲೆ 1500 ಮನೆಗಳು ನಮ್ಮ ಅವಶ್ಯಕತೆ ಇರೋದ್ರಿಂದ ನಾವು ಕೊಟ್ಟಿರ್ತಕ್ಕಂಥ 11 ಎಕರೆ 1 ಗುಂಟೆ ಏನಿದೆ ಅದರಲ್ಲಿ G+3 ಕಟ್ಕೊಡ್ಬೇಕು ಅಂತಕ್ಕಂಥದ್ದು ನನ್ನ ಮನವಿ. ಅದನ್ನ ಅಲ್ಲಿ ಜಾಸ್ತಿ SC ST ಅಲ್ಪಸಂಖ್ಯಾತರು ಇರೋದ್ರಿಂದ ಇದನ್ನ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ. G+3 ಮನೆಗಳು ಕಟ್ಕೊಡಿ ಅಂತ ತಾವು ಮನವಿಯನ್ನ ಮಾಡ್ಕೊಂಡಿದ್ದೀರಾ? ದಯಮಾಡಿ ಆ ಪ್ರಪೋಸಲ್ ನಾನು ಕೊಡಿ, ನಾನು ಅದನ್ನು ಮಾಡ್ಕೊಡ್ತೀನಿ. ಅಧ್ಯಕ್ಷರೇ, ಇದು ಪಾಪ 11 ಎಕರೆ 1 ಗುಂಟೆನ ರೈತರು ಫಾರಂ 53 ಹಾಕಿ ಟೌನ್ ಪಕ್ಕದಲ್ಲಿ ಇರೋದನ್ನ ನಾನೇ ಅವ್ರಿಗೆ ಮನವೊಲಿಸಿ, ಇಲ್ಲಪ್ಪ ಸೈಟ್ಗಳಿಗೆ ಅವಶ್ಯಕತೆ ಇದೆ, ಮನೆ ಮಾಡಬೇಕು ಅಂತ ಹೇಳಿ ಪಾಪ ರೈತರು ಬಿಟ್ಕೊಟ್ಟಿದ್ದಾರೆ. ದಯವಿಟ್ಟು ಇದನ್ನ G+3 ಮಾಡಿಕೊಟ್ರೆ ಆ ಕ್ಷೇತ್ರಕ್ಕೆ ಒಂದು ಒಳ್ಳೇದಾಗ್ತದೆ, ಮಾಡ್ಕೊಡಿ ಅಂತ ಹೇಳಿ ಮಾಡಿ. ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ, ಅವ್ರ ಪ್ರಪೋಸಲ್ ಕೊಟ್ಟಿರೋದು ನಮಗೆ ಸೈಡ್ ಮಾಡ್ಕೊಡಿ ಅಂತ. ಈಗ ಏನಕ್ಕೆ ಸೈಡ್ ಮಾಡ್ಕೊಡ್ಬೇಕಾದ್ರೆ ಬರೇ 11 ಎಕರೆದಲ್ಲಿ 353 ಜನಕ್ಕೆ ಕೊಡಕ್ ಮಾತ್ರ ಸಾಧ್ಯ. ಇವರು ಅದೇ G+3 ಮನೆಗಳು ಕೊಡ್ಬೇಕಂತ ಅದು ಕ್ಯಾನ್ಸಲ್ ಮಾಡಿ ಪ್ರಪೋಸಲ್ ಕೊಟ್ರೆ
ಕನಿಷ್ಠ ಇಲ್ಲಾಂದ್ರೆ ಒಂದ್ ಎಕರೆದಲ್ಲಿ 200 ಮನೆ ಕಟ್ಬೋದು, 1300 ಮನೆ 100 ಮನೆ ಕಟ್ಬೋದು ನಾವು. ಆ ಪ್ರಪೋಸಲ್ ಕೊಡಿ ನನಗೆ. ಹೊಳೆನರಸೀಪುರ ತಾಲೂಕಿನ ಹಳೆಕೋಟೆ ಹೋಬಳಿಯ ಕಾಮಸಮುದ್ರದ ಬಳಿ ಕಾರೊಂದು ಡಿವೈಡರ್ಗೆ ಡಿಕ್ಕಿ ಹೊಡೆದು ಪಲ್ಟಿಯಾದ ಘಟನೆ ನಡೆದಿದೆ. ಹಾಸನದಿಂದ ಮೈಸೂರು ಕಡೆಗೆ ಸಾಗುತ್ತಿದ್ದ ಹ್ಯುಂಡೈ ವೆನ್ಯೂ ಕಾರು ವೇಗವಾಗಿ ಬರುತ್ತಿದ್ದ ವೇಳೆ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಮಧ್ಯದ ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ತೀವ್ರತೆಗೆ ಕಾರು ರಸ್ತೆಯಲ್ಲೇ ಪಲ್ಟಿಯಾಗಿದೆ. ಕಾರಿನಲ್ಲಿ ಮೈಸೂರು ಮೂಲದ ಚಾಲಕ ಒಬ್ಬರೇ ಇದ್ದರು ಎಂದು ತಿಳಿದುಬಂದಿದ್ದು, ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯವಾಗಿಲ್ಲ. ಅಪಘಾತದ ಮಾಹಿತಿ ತಿಳಿದು ಸ್ಥಳೀಯರು ಧಾವಿಸಿ ಚಾಲಕನಿಗೆ ಸಹಾಯ ಮಾಡಿದ್ದಾರೆ. ಘಟನೆಯಿಂದ ಕಾರಿನ ಮುಂಭಾಗ ಜಖಂಗೊಂಡಿದೆ. ಅತಿವೇಗದ ಚಾಲನೆಯೇ ಅಪಘಾತಕ್ಕೆ ಕಾರಣ ಎಂದು ಶಂಕಿಸಲಾಗಿದೆ. ಒಬ್ಬರೇನಾ? This is Akashvani giving you the news from the ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕಿನ ಕಲ್ಲೇನಹಳ್ಳಿ ಗೇಟ್ ಬಳಿ ದಿನಸಿ ಅಂಗಡಿಯಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡು ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಭಸ್ಮವಾದ ಘಟನೆ ನಡೆದಿದೆ. ನವೀನ್ ಅವರಿಗೆ ಸೇರಿದ ಅಂಗಡಿಯಲ್ಲಿ ಬೆಂಕಿ ಹೊತ್ತಿಕೊಂಡು ಕ್ಷಣಾರ್ಧದಲ್ಲಿ ವ್ಯಾಪಿಸಿದೆ. ಅಂಗಡಿಯಲ್ಲಿದ್ದ ದಿನಸಿ ಪದಾರ್ಥಗಳು, ಫ್ರಿಡ್ಜ್, ಪ್ರಿಂಟರ್ ಸೇರಿದಂತೆ ಹಲವಾರು ವಸ್ತುಗಳು ಸಂಪೂರ್ಣವಾಗಿ ಸುಟ್ಟು ಬೂದಿಯಾಗಿವೆ. ಬೆಂಕಿ ಕಾಣಿಸಿಕೊಂಡ ಮಾಹಿತಿ ತಿಳಿದು ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾದರು. ಘಟನೆಯಿಂದ ಭಾರೀ ನಷ್ಟ ಉಂಟಾಗಿದ್ದು, ಬೆಂಕಿ ಕಾಣಿಸಿಕೊಳ್ಳಲು ಕಾರಣ ಏನು ಎಂಬುದು ಸ್ಪಷ್ಟವಾಗಿಲ್ಲ. ಈ ಕುರಿತು ಅಜ್ಜಂಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಸಂಬಳ ಬಾಕಿ ಹಾಗೂ ಸಾಲಗಾರರ ಕಾಟದಿಂದ ಗ್ರಾಮ ಪಂಚಾಯಿತಿ ನೀರುಗಂಟಿಯೊಬ್ಬರು ಡೆತ್ ನೋಟ್ ಬರೆದು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಜಿಲ್ಲೆಯ ಚಿಕ್ಕಮಗಳೂರು ತಾಲೂಕಿನ ಹುಣಸೇಮಕ್ಕಿ ಗ್ರಾಮದಲ್ಲಿ ನಡೆದಿದೆ. ಆಣೂರು ಗ್ರಾಮ ಪಂಚಾಯಿತಿಯ ನೀರುಗಂಟಿ 47 ವರ್ಷದ ರಮೇಶ್ ಮೃತರು. ಕಳೆದ 11 ತಿಂಗಳಿನಿಂದ ಸಂಬಳ ನೀಡದೇ ಇರುವುದರಿಂದ ಹಾಗೂ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಸಾಲದ ಒತ್ತಡದಿಂದ ಆತ್ಮಹತ್ಯೆಗೆ ಶರಣಾಗಿದ್ದೇನೆ ಎಂದು ಡೆತ್ ನೋಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಆರ್ಬಿಎಲ್, ಎಸ್ಕೆಎಸ್, ಗ್ರಾಮೀಣ ಕೂಟ, ಮುತ್ತೂಟ್ ಫೈನಾನ್ಸ್ ಸಿಬ್ಬಂದಿಗಳು ಮನೆಗೆ ಬಂದು ಕಿರುಕುಳ ನೀಡುತ್ತಿದ್ದರು ಎಂದು ಆರೋಪಿಸಿದ್ದಾರೆ. ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡಲು ಕೆಲವರು ತೊಂದರೆ ನೀಡುತ್ತಿದ್ದರು ಎಂದು ಬರೆದಿದ್ದಾರೆ. ಈ ಸಂಬಂಧ ಆಲ್ದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಬೋಗಸ್ ಹಕ್ಕುಪತ್ರಗಳ ವಿಚಾರಕ್ಕೆ ಸಂಬಂಧಿಸಿ ಶಾಸಕ ಮುನಿರತ್ನ ಸದನದಲ್ಲಿ ಗಂಭೀರ ಆರೋಪ ಮಾಡಿದರು. ನಕಲಿ ಹಕ್ಕುಪತ್ರಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಫೋಟೋ ಮತ್ತು ಸಹಿ ಬಳಸಲಾಗಿದೆ ಎಂದು ಆರೋಪಿಸಿದರು. ಈ ಕುರಿತು ಯಾರು ಹೊಣೆ ಹೊರುತ್ತಾರೆ ಎಂದು ಸರ್ಕಾರವನ್ನು ಪ್ರಶ್ನಿಸಿದ ಅವರು, ಪ್ರಕರಣದ ಬಗ್ಗೆ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ವಸತಿ ಸಚಿವರನ್ನು ಆಗ್ರಹಿಸಿದರು. ನಕಲಿ ದಾಖಲೆಗಳ ಮೂಲಕ ಜನರನ್ನು ತಪ್ಪು ದಾರಿಗೆಳೆಯಲಾಗುತ್ತಿದೆ ಎಂದು ಅವರು ಆರೋಪಿಸಿದರು. ಈ ವಿಚಾರ ಸದನದಲ್ಲಿ ಕೆಲಕಾಲ ಚರ್ಚೆಗೆ ಕಾರಣವಾಯಿತು. ಮಾನ್ಯ ನಮ್ಮ ವಸತಿ ಸಚಿವರು ಫೋಟೋ, ಮುಖ್ಯಮಂತ್ರಿಗಳ ಫೋಟೋ ಹಾಗೂ ಉಪಮುಖ್ಯಮಂತ್ರಿಗಳ ಫೋಟೋ ಹಾಕ್ಬಿಟ್ಟು ಸಹಿ ಮಾಡಿದ್ರೆ ಯಾರು ಹೊಣೆ? ಇದಕ್ಕೆ 7 ಹಕ್ಕುಪತ್ರಗಳು, 7 ಹಕ್ಕುಪತ್ರ ಬೋಗಸ್ ಡಾಕ್ಯುಮೆಂಟ್ ವಿತ್ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಇದರಲ್ಲಿ ಸಹಿ ಮಾಡಿರೋರು ಇಟ್ಕೊಂಡ್ಲ, ಮೇಲ್ಗಡೆ ನಿಮ್ಮ ಫೋಟೋಗಳಿದೆ, ನಿಮ್ಮನ್ನು ಸೇರಿಸಿ ತನಿಖೆ ಮಾಡಬೇಕಾ? ನೀವು ಭಾಗಿಯಾಗಿದ್ದೀರಿ ಅನ್ಕೋಬೇಕಾ? ಅಥವಾ ನಿಮಗೆ ಗೊತ್ತಿಲ್ಲದೆ ಇವರೇ ಭಾಗಿಯಾಗಿದ್ದಾರೆ ಅನ್ಕೋಬೇಕಾ? ಯಾರಿದು ಕೊನೆ? ನಿಮ್ಮ ಹೆಸರಿರೋಂತ ನಿಮ್ಮ ಫೋಟೋ ಇರೋ ಪತ್ರ ಇದು ಹಕ್ಕುಪತ್ರ. ಕಮಿಷನರ್ ಅವ್ರಿಗೆ ಫೋನ್ ಮಾಡಿದೆ, ಇದರ ನೈಜತೆ ಬಗ್ಗೆ ನನಗೆ ಮಾಹಿತಿ ಕೊಡಿ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳ್ತಾರೆ, ಸರ್ ಈಗ ನನ್ನ ಗಮನಕ್ಕೆ ಬಂದ್ಬಿಟ್ಟಿದೆ. ಕಮಿಷನರ್ ಫೋನ್ ಮಾಡಿದೆ, ಸ್ವಾಮಿ 7 ಹಕ್ಕುಪತ್ರಗಳು ಬೋಗಸ್ ಆಗಿದೆ, ಅದರ ನೈಜತೆ ಬಗ್ಗೆ ಏನೇನು ದಾಖಲೆಗಳಾಗಿದೆ, ಯಾರ್ಯಾರು ಮಂಜೂರಾತಿ ಕೊಟ್ಟಿದ್ದಾರೆ ಅದ್ರದ್ದೆಲ್ಲ ದಾಖಲೆ ಕೊಡಿ ಅಂತ ಕೇಳಿದೆ. ಅದಕ್ಕೆ ಅವರೇನಂದ್ರು ಗೊತ್ತಾ? ಸರ್ ನನಗೆ ಇನ್ನೂ ಏನು ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು
ಮಾರನೇ ದಿನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಸರ್ ಇದೆಲ್ಲ ಬೋಗಸ್ ಡಾಕ್ಯುಮೆಂಟ್. ವಕ್ಫ್ ಆಸ್ತಿ ವಿಚಾರವಾಗಿ ಸದನದಲ್ಲಿ ತೀವ್ರ ವಾಗ್ವಾದ ನಡೆಯಿತು. ಶಾಸಕ ಆರ್ ಅಶೋಕ್ ಮಾತನಾಡಿ, ಜಮೀರ್ ವಿನ್ಸರ್ ಮ್ಯಾನರ್ ಹೋಟೆಲ್ನಲ್ಲಿ ಕಾಫಿ ಊಟ ಮಾಡುತ್ತಾರೆ, ಆ ಜಾಗವನ್ನು ವಕ್ಫ್ ಆಸ್ತಿ ಎಂದು ಹೇಳುವುದಿಲ್ಲ ಎಂದು ಟೀಕಿಸಿದರು. ಜೊತೆಗೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಓದಿದ ಶಾಲೆಯಿಗೂ ವಕ್ಫ್ ಆಸ್ತಿ ಎಂದು ಬೋರ್ಡ್ ಹಾಕಿರುವುದನ್ನು ಪ್ರಶ್ನಿಸಿದರು. ಇದಕ್ಕೆ ಉತ್ತರಿಸಿದ ವಸತಿ, ವಕ್ಫ್ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವ ಜಮೀರ್ ಅಹ್ಮದ್ ಖಾನ್, ವಕ್ಫ್ ಆಸ್ತಿ ಇರೋದು 1,12,860 ಎಕರೆ, ಯಾವುದು ಸರ್ಕಾರಿ ಜಾಗ ಅಲ್ಲ, ಪ್ರೈವೇಟ್ ಅವರು ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ಕೊಟ್ಟಿರುವ ಜಾಗ. ವಕ್ಫ್ ಬೋರ್ಡ್ ಯಾವುದೇ ದೇವಸ್ಥಾನಕ್ಕೆ ಕೈ ಹಾಕುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ವಕ್ಫ್ ಆಸ್ತಿ ಕಬಳಿಸಿರುವವರು ದೇವಸ್ಥಾನದವರಲ್ಲ, ಮುಸ್ಲಿಂ ಸಮುದಾಯದವರೇ ಇದ್ದಾರೆ ಎಂದು ಸದನದಲ್ಲಿ ಹೇಳಿದರು. ಒಟ್ಟು 27 ಕಡೆ ಆಸ್ತಿ ಬಗ್ಗೆ ಸಮಸ್ಯೆ ಇದ್ದು ಹಲವನ್ನು ಬಗೆಹರಿಸಿದ್ದೇನೆ, ಇದನ್ನು ನೋಡುತ್ತೇನೆ ಎಂದು ಉತ್ತರಿಸಿದರು. ವಕ್ಫ್ ಬೋರ್ಡ್ ಆಸ್ತಿ ಏನೇನು ಕಬಳಿಕೆ ಆಗಿದೆ ತನಿಖೆ ಮಾಡಿ. ಇಲ್ಲೂ ವಿನ್ಸನ್ ಮ್ಯಾನರೇ ಇಟ್ಕೊಂಡಿದ್ಯಪ್ಪ ನೀನೆ. ಅದನ್ನ ಹೆಂಗ್ ಬಿಟ್ಟೆ ನೀನು? ಇದನ್ನ ನಮ್ಮನ್ನೆಲ್ಲ ಕೇಳ್ತೀಯಲ್ಲ ನೀನು, ನಮ್ಮನ್ನೆಲ್ಲ ಕ್ವಶನ್ ಮಾಡ್ತೀಯ. ಅದ್ಯಾಕೆ ಅದು ನಮ್ದು ಅಂತ ಈ ಒಂದಿನ ಹೇಳಿದ್ಯಾ ಇದ್ರ ವಿನ್ಸನ್ ಮ್ಯಾನರ್ ನಂದು ಅಂತ? ಯಾಕೆ ಅಲ್ಲೋ ಕಾಫಿ ಕುಡಿತೀಯ, ಅಲ್ಲೋ ಊಟ ಮಾಡ್ತೀಯ, ಅದಕ್ಕೆ ಹೇಳೋದಿಲ್ಲ ನೀನು. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ. ನಾವತ್ತು ಆ ಪ್ರಶ್ನೆ ಅಲ್ಲ. ಈಗ ನನಗೂ ಗೊತ್ತಿದೆ, ಕಲಬುರಗಿ ಭಾಗದಲ್ಲೆಲ್ಲ ಮುಸಲ್ಮಾನರೇ ಕಬಳಿಕೆ ಮಾಡಿರೋದು, ಅದ್ರದ್ದಲ್ಲ ನಮ್ಮ ಪ್ರಶ್ನೆ. ನಾವು ಈಗ ಚಿಕ್ಕಬಳ್ಳಾಪುರದಲ್ಲಿ ವಿಶ್ವೇಶ್ವರಯ್ಯನವರು ಓದಿದ್ದು ಶಾಲೆನ ನಾನೇ ಹೋಗಿದ್ದೆ, ಅಲ್ಲಿ ಅದನ್ನ ವಕ್ಫ್ ಬೋರ್ಡ್ ಅಂತ ಮಾಡಿದ್ದಾರೆ. ಕೆಲವು ರೈತರು ಉಳುಮೆ ಮಾಡ್ತಾರೆ. ಹಿಂದೆ ಎಲ್ಲ ಏನು ಅಧ್ಯಕ್ಷರೇ, ಈ ದೇವಸ್ಥಾನಗಳು ಜಮೀನಿತ್ತು, ಲಕ್ಷಾಂತರ ಎಕರೆ ದೇವಸ್ಥಾನಗಳು ಮಾನ್ಯ ಜಮೀನಿತ್ತು ಹಿಂದೆ ಮಹಾರಾಜರು ಕೊಟ್ಟಾಗ. ಅದೇನ್ ಉಳುಮೆ ಮಾಡ್ತಾ ಇದ್ರು, ಉಳುಮೆವನಿಗೆ ಭೂಮಿ ಅಂತ ಕೊಟ್ಬಿಟ್ರಿ. ಈಗಲೂ ಹಂಗೇನಾಗಿದೆ, ವಕ್ಫ್ ಬೋರ್ಡ್ ಆಸ್ತಿಗಳು ಕೆಲವರು 60-70 ವರ್ಷದಿಂದ ಉಳುಮೆ ಮಾಡ್ಕೊಂತ ಇದ್ದಾರೆ ಅಪೋಸಿಷನ್ ಅಲ್ಲಿ. ಅದಕ್ಕೆ ನಾನು ಹೇಳ್ತಾ ಇರೋದು, ಅಂತ ಜಮೀನುಗಳನ್ನ ಯಾವುದು ನೀವು ನಿಮ್ಮ ಹಿಡಿತದಲ್ಲಿಲ್ಲ ಅಂತವನ್ನ ಕೊಡ್ರಿ. ರೈತರು ಇದ್ರೆ ಅದು ಯಾರು ಹಿಂದೂ ಇರ್ಲಿ ಮುಸ್ಲಿಂ ಇರ್ಲಿ ಯಾರೇ ಇದ್ಕೊಂಡಿ ಕೊಡಿ ಅವರಿಗೆ ಅಷ್ಟೇ. ನಮ್ಮ ಅಶೋಕನ ಕೇಳಿಸ್ಕೊಳ್ಬೇಕಿದ್ದು. ಈಗ ಅವ್ರು ಹೇಳ್ತಾ ಇರೋದು ಪ್ರಶ್ನೆಗೆ ನಿಮ್ಗೆ ಹೇಳ್ತಾ ಇರೋದು ಅಶೋಕಣ್ಣ, ನಾನು ವಫ್ ಅದಾಲತ್ ಮಾಡಿದ ಕಾರಣ ಏನಕ್ಕಂದ್ರೆ ವಿರೋಧ ಪಕ್ಷದ ನಾಯಕರ ಇದ್ದೀರಾ, ಎಲ್ಲ ಬಿಜೆಪಿ ಮುಖಂಡರು ಇದ್ದೀರಾ. ನಾನು ವಫ್ ಅದಾಲತ್ ಅಂತ ಮಾಡಿದ ಕಾರಣ ಏನಂದ್ರೆ ವಫ್ ಆಸ್ತಿಗಳು ಎಲ್ಲ ಬಹಳಷ್ಟು ಕಡೆ ಎನ್ಕರೇಜ್ಮೆಂಟ್ ಆಗಿದೆ. ಟೋಟಲ್ ನಮ್ಮ ವಫ್ ಆಸ್ತಿ ಇರೋದು 1,12,860 ಎಕರೆ. ಅದು ಯಾವುದು ಸರ್ಕಾರ ಕೊಟ್ಟಿರೋದು ಆಸ್ತಿ ಅಲ್ಲ, ಅದು ಪ್ರೈವೇಟ್ ಅವರು ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ವಫ್ಗೆ ಕೊಟ್ಟಿರೋದು. ಅದು ಎನ್ಕರೇಜ್ಮೆಂಟ್ ಆಗಿದೆ. ಎಷ್ಟು ಎನ್ಕರೇಜ್ಮೆಂಟ್ ಆಗಿದೆ? 17,000 ಏನು ಅಶೋಕನವರೇ, 17,969 ಎಕರೆ ಎನ್ಕರೇಜ್ಮೆಂಟ್ ಆಗಿದೆ. ಅದು ಎನ್ಕರೇಜ್ಮೆಂಟ್ ಮಾಡಿರೋದು ಯಾರು? ಯಾವ ದೇವಸ್ಥಾನ ಅಲ್ಲ, ಯಾರು ಬೇರೆಯವರಲ್ಲ, ಈ ಮುಸ್ಲಿಂ ಸಮಾಜದವರೇ. ಈಗ ಅಫ್ಜಲ್ಪುರಲ್ಲೂ ಎನ್ಕರೇಜ್ಮೆಂಟ್ ಏನು ಮಾಡ್ಕೊಂಡಿದ್ದಾರೆ 30 ಪ್ರಾಪರ್ಟಿದಲ್ಲಿ, ಅದು ಬೇರೆಯವ್ರು ಯಾರು ಇಲ್ಲ, ಮುಸ್ಲಿಂ ಅವರೇ ಎನ್ಕರೇಜ್ಮೆಂಟ್. ಆ ಎನ್ಕರೇಜ್ಮೆಂಟ್ ತೆಗಿಬೇಕಂತಾನೆ ನಾನು ವಫ್ ಅದಾಲತ್ ಅಂತ ಮಾಡಿದೆ. ತಾವು ಅದಕ್ಕೆ ದೊಡ್ಡ ಬೆಲ್ಗಾಲಮಲ್ಲಿ ರಂಪ ಮಾಡಿದ್ರೆ ಅದೇ ಇಲ್ಲ ಹೇಳ್ತಾ ಇರೋದು, ಪ್ರಶ್ನೆ ಹೇಳ್ತಾ ಇರೋದು. ಅದು ಮಾಡಿದ ಹಿನ್ನೆಲೆ ನಾನು ಹೇಳ್ತಾ ಇರೋದು ಸನ್ಮಾನ್ಯ ಅಧ್ಯಕ್ಷರೇ. ಆ ಮಾಡಿದ ಕಾರಣಕ್ಕೆ ಇವತ್ತು ಇನ್ನ 30 23 ಸಮಸ್ಯೆನ ಬಗೆಹರಿಸಿದೀನಿ. 7 ಇದೆ, ಅದು ಆದಷ್ಟು ಬೇಗ ನಾವು ಮಾಡ್ತೀವಿ ಅಂತ. ವಿಧಾನಸಭೆ ಸದನದಲ್ಲಿ ಸಚಿವರು ಶಾಸಕರ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರಿಸದ ಹಿನ್ನೆಲೆ ಉದ್ವಿಗ್ನ ವಾತಾವರಣ ನಿರ್ಮಾಣವಾಯಿತು. ಲಿಖಿತ ಉತ್ತರ ನೀಡಬೇಕಿದ್ದ ಪ್ರಶ್ನೆಗಳಿಗೆ ಸಮರ್ಪಕ ಸ್ಪಂದನೆ ನೀಡದ ಹಿನ್ನೆಲೆಯಲ್ಲಿ ಸ್ಪೀಕರ್ ಯು.ಟಿ. ಖಾದರ್ ಕಾಂಗ್ರೆಸ್ ಸಚಿವರ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. 250ಕ್ಕೂ ಹೆಚ್ಚು ಪ್ರಶ್ನೆಗಳ ಪೈಕಿ ಕೇವಲ ಸುಮಾರು 80 ಪ್ರಶ್ನೆಗಳಿಗೆ ಮಾತ್ರ ಉತ್ತರ ನೀಡಿರುವುದನ್ನು ಉಲ್ಲೇಖಿಸಿ, ಈ ಸದನ ಮಂತ್ರಿಗಳಿಗಾಗಿ ಅಲ್ಲ, ಶಾಸಕರಿಗಾಗಿ ನಡೆಯುವುದು ಎಂದು ಗರಂ ಆಗಿ ಹೇಳಿದರು. ಶಾಸಕರ ಪ್ರಶ್ನೆಗಳಿಗೆ ಪೂರ್ಣ ಲಿಖಿತ ಉತ್ತರ ನೀಡುವವರೆಗೂ ಸದನ ನಡೆಸುವುದಿಲ್ಲ ಎಂದು ಸ್ಪಷ್ಟಪಡಿಸಿ ಸ್ಪೀಕರ್ ಸದನವನ್ನು ಮುಂದೂಡಿ ಹೊರನಡೆದರು. ಈ ಬೆಳವಣಿಗೆ ಸದನದಲ್ಲಿ ಕೆಲಕಾಲ ಗೊಂದಲಕ್ಕೆ ಕಾರಣವಾಯಿತು. ಬಹಳ ಸ್ಪಷ್ಟವಾಗಿ ನಾವು ಮೊನ್ನೆ ಹೇಳಿದ್ದೇವೆ, ಈ ಸದನ ನಡೆಯುವುದು ಅದು ಮಂತ್ರಿಗಳಿಗಾಗಿ ಅಲ್ಲ, ಅದು ಶಾಸಕರಿಗೆ ಬೇಕಾಗಿ ನಡೆಸುವಂತ ಅಧಿವೇಶನ. ಯಾಕೆ ಮಂತ್ರಿಗೆ ಯಾವಾಗ ಬೇಗ ಚರ್ಚೆ ಮಾಡ್ತದೆ. ಅದೇ ಏನು ಸುಧಾರಣೆ ಕಾಣುವಂತ ಪರಿಸ್ಥಿತಿಯಲ್ಲಿ ನನಗೆ ಕಾಣುವುದಿಲ್ಲ. ಈ ರೀತಿಯ ಬಹುಶಃ ಇದು ಧೋರಣೆ ಆದರೆ ಬಹುಶಃ ಇವತ್ತು ಎಲ್ಲ ಸದಸ್ಯರು ಮೆಚ್ಚುವ ರೀತಿಯಲ್ಲಿ ಇದು ಸದನವನ್ನು ಹೇಗೆ ನಡೆಸುವಂಥದ್ದು. ಆದ ಕಾರಣ ಬಹುಶಃ ಆಗಿಲ್ಲ, ನಾನು ಕೇಳಿದೆ ಅಂತ ಹೇಳಿದ್ರೆ, ಆದ ಕಾರಣ ಇವತ್ತು ಈ ಸಂಬಂಧಪಟ್ಟ ಮಂತ್ರಿಗಳು ಮತ್ತು ಸೆಕ್ರೆಟರಿಗಳು ಬಂದು ಕೂತ್ಕೊಂಡು ಏನು ಸಮಸ್ಯೆ ಯಾಕೆ ಆಗಿದೆ ಆ ಕೊಡ್ತಂದು ಹೇಳುವ ತನಕ ಕೂಡ ನಾನು ಸದನ ನಡೆಸುವುದಿಲ್ಲ, ನಾನು ಎಜೆಂಟ್ ಮಾಡ್ತೀನಿ. ಮತ್ತೊಮ್ಮೆ ಮುಖ್ಯಾಂಶಗಳು. ಸಿಎಂ ಕ್ಷೇತ್ರವಾದ ಮೈಸೂರಿನಲ್ಲೇ ನಿಮಾನ್ಸ್ ಆಸ್ಪತ್ರೆ ನಿರ್ಮಾಣಕ್ಕೆ ರೈತರ ವಿರೋಧ. ಸರ್ಕಾರಿ ಜಾಗ ಇದ್ದರೂ ಕೃಷಿ ಭೂಮಿಯನ್ನೇ ಆಯ್ಕೆ ಮಾಡಿರುವುದಕ್ಕೆ ಆಕ್ರೋಶ. ವಿಶ್ವೇಶ್ವರಯ್ಯ ಓದಿದ ಶಾಲೆಗೆ ವಕ್ಫ್ ನಮ್ಮದು ಅಂತ ಬೋರ್ಡ್ ಹಾಕಿದ್ದಾರೆ ಎಂದು ಪ್ರಶ್ನಿಸಿದ ಆರ್ ಅಶೋಕ್.
ವಕ್ಫ್ ಆಸ್ತಿ ಬಗ್ಗೆ ಉತ್ತರಿಸಿದ ಸಚಿವ ಜಮೀರ್, ಈ ಸದನ ನಡೆಯುವುದು ಮಂತ್ರಿಗಳಿಗಾಗಿ ಅಲ್ಲ, ಶಾಸಕರಿಗಾಗಿ. ಉತ್ತರ ಕೊಡುವವರೆಗೂ ನಾನು ಸದನ ನಡೆಸಲ್ಲ ಎಂದು ಕಾಂಗ್ರೆಸ್ ಸಚಿವರ ವಿರುದ್ಧ ಗರಂ ಆಗಿ ಎದ್ದು ಹೋದ ಸ್ಪೀಕರ್. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.